ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಬೆಲ್ಲದ ಪಾಕ ಬರೆಸಿ ಹೇಗೆ ಪಂಚಕಜ್ಜ ಮಾಡಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಗಣಪತಿಗೆ ಬೆಲ್ಲದ ಪಾಕ ಬರೆಸಿದ ಪಂಚಕಜ್ಜ ಅಂದರೆ ಪ್ರಿಯನಂತೆ. ಅದನ್ನು ಹೇಗೆ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಇಷ್ಟೇ ಉದುರುದುರವಾಗಿ ನಾವು ಈಸಿಯಾಗಿ ಮಾಡ್ಬೋದು. ನಾನು 1 ಕಪ್ಪಷ್ಟು ಕಡಲೆಯನ್ನು ತೊಗೊಂಡಿದ್ದೀನಿ. ಕಡಲೆ ಬೇಳೆ ಎಲ್ಲ ಇಡೀ ಕಡಲೆಯನ್ನು ತೊಗೊಂಡು ಒಂದು 10 ನಿಮಿಷ ನೀರಲ್ಲಿ ನೆನೆ ಹಾಕೋತೀನಿ. ನೆನೆ ಹಾಕೋದು ಯಾಕೆ ಅಂದರೆ ಬೇಗ ಹುರಿಯುತ್ತೆ ಅಂತ ಒಂದು ದೃಷ್ಟಿಯಿಂದ. ಇದನ್ನು ಒಂದು 10 ನಿಮಿಷ ಬಿಡ್ತೀನಿ. ನೋಡಿ, ಪಂಚಕಜ್ಜಾಯ ಅಂದರೆ 5 ಬಗೆಯನ್ನು ಹಾಕಬೇಕು. ಫಸ್ಟು ಕಡಲೆ, ತೆಂಗಿನ ತುರಿ, ಎಳ್ಳು, ಏಲಕ್ಕಿ, ಬೆಲ್ಲ 5 ಬಗೆಯನ್ನು ಸೇರಿಸಿದರೆ ಪಂಚಕಜ್ಜಾಯ ಅಂತ ಹೆಸರು ಬರುತ್ತೆ. ಕೆಲವೊಬ್ಬರು ಉಪ್ಪು ಗಿಪ್ಪೆಲ್ಲ ಹಾಕ್ತಾರೆ. ಕೇವಲ 5 ವಸ್ತುವನ್ನು ಹಾಕಿದ್ರೆ ಮಾತ್ರ ಅದು ಪಂಚಕಜ್ಜಾಯ ಅಂತ ಅನಿಸ್ಕೊಳ್ಳುತ್ತೆ. ಸೊ ನಾನು ಫಸ್ಟ್ ಒಂದು ಬಾಣಲಿಯಲ್ಲಿ, ದಪ್ಪ ತಳವಿರೋ ಬಾಣಲಿಯಲ್ಲಿ ಫಸ್ಟು ಕಡಲೆಯನ್ನು ಹುರ್ಕೋಬೇಕು. ಕಡಲೆ ಸರಿಯಾಗಿ ಹುರಿದ್ರೆ ಮಾತ್ರ ಚೆನ್ನಾಗಾಗತ್ತೆ. ಇಲ್ಲ ಅಂದರೆ ಒಂಥರ ಹಸಿ ವಾಸನೆ ಬರುತ್ತೆ. ಸೊ ಆ ಪಂಚಕಜ್ಜವನ್ನು ನಾವು ತುಂಬ ದಿನ ಇಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನೀಟಾಗಿ ಹುರಿಬೇಕು. ಯಾವ ಥರ ಹುರಿಬೇಕು ಮತ್ತು ಎಲ್ಲಿವರೆಗೆ ಹುರಿಬೇಕು ಅಂತ ನಾನು ನಿಮಗೆ ತಿಳಿಸ್ತೀನಿ. ನೋಡಿ ಈಗ ನೀರಿರೋದ್ರಿಂದ ನೀರು ಆರಬೇಕು. ನೋಡಿ ಇವಾಗ ಡ್ರೈ ಆಗಿದೆ. ಇದು ಇವಾಗ ನೀಟಾಗಿ ಹುರಿಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರಿಬೇಕು. ದೊಡ್ಡಕ್ಕೆ ಇಟ್ಕೊಂಡ್ಬಿಟ್ರೆ, ಗ್ಯಾಸ್ ದೊಡ್ಡಕ್ಕೆ ಇಟ್ಕೊಂಡ್ರೆ ಅದು ಸೀದ್ ಹೋಗೋ ಚಾನ್ಸಸ್ ಇರುತ್ತೆ. ಆವಾಗ ಬೇಗ ಹುರಿಯುತ್ತೆ, ಬಟ್ ಹೋಗಿದ್ದ ವಾಸನೆ ಬರುತ್ತೆ. ನೋಡಿ ಇವಾಗ ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರಿತಾ ಇದ್ದೀನಿ. ನೋಡಿ ಕೆಲವೊಂದು ಒಡೆದಿದೆ ಅಂದರೆ ಅದು ಹುರಿತಾ ಇದೆ, ನೀಟಾಗಿ ಹುರಿತಾ ಇದೆ ಅಂತ ಅರ್ಥ. ನೋಡಿ ದೊಡ್ಡಕ್ಕೆ ನೋಡಿ ಕೆಲವೊಂದು ಒಡೆದಿದೆ, ಕೆಲವೊಂದು ಸಿಪ್ಪೆ ತೆಗೆದಿರತ್ತೆ. ನೋಡಿ ನಿಮಗೆ ಹುರಿದ್ರೆ ಒಂದು ಸ್ಮೆಲ್ ಬರುತ್ತೆ, ಹುರಿದಿರೋ ಸ್ಮೆಲ್ ಬರುತ್ತೆ. ಸೊ ಅದು ಒಂದು ನಮಗೆ ಫೈಂಡ್ ಮಾಡ್ಕೋಬೇಕು ನಾವು. ನೋಡಿ ಮತ್ತೆ ಒಡೆಯುತ್ತೆ. ನಾವು ಕಡಲೆ ಬೇಳೆಯನ್ನು ತೊಗೊಂಡಿರ್ತೀವಲ್ಲ, ಕಡಲೆಯನ್ನು ಅದು ಒಡೆದಿರತ್ತೆ. ಸೊ ಇವಾಗ ನೋಡಿ ಕಲರ್ ಕೂಡ ಚೇಂಜ್ ಆಗಿದೆ, ಇದು ಹುರಿದಿದೆ ಅಂತ. ಇದನ್ನು ನಾನು ಬೇರೆ ಒಂದು ಪ್ಲೇಟಿಗೆ ಹಾಕ್ಕೋತೀನಿ. ಇದು ತಣ್ಣಗೆ ಆಗೋ ತನಕ ನಾವು ಬಿಡಬೇಕು. ಇವಾಗ ನಾವು ತೊಗೊಂಡಿರೋ ಕಡಾಯಿ ಅಥವಾ ಬಾಣಲಿ ಸ್ವಲ್ಪ ಬಿಸಿ ಇರುತ್ತಲ್ಲ, ಅದಕ್ಕೆ ನಾನು ಎಳ್ಳನ್ನು ಹಾಕಿ ಹುರ್ಕೋತೀನಿ. ಎಳ್ಳು ಕೂಡ ಹುರ್ಕೊಂಡ್ರೆ ತುಂಬ ಚೆನ್ನಾಗಿ ಆಗುತ್ತೆ. ಇಲ್ಲ ಅಂದರೆ ಒಂಥರ ಆಗುತ್ತೆ, ಅದರದ್ದು ಸ್ಮೆಲ್ ಬರುತ್ತೆ. ಅದಕ್ಕೋಸ್ಕರ ಜಸ್ಟ್ ಬಿಸಿ ಇರೋದಕ್ಕೆ ಹಾಕಿದ್ರೆ ಸಾಕು. ಸ್ವಲ್ಪ ರೆಡ್ ಬರುತ್ತೆ, ಚಿಟಿಗೆ ಹಾರತ್ತೆ. ನೋಡಿ ಆವಾಗ ಎಳ್ಳು ಹುರಿದಿದೆ ಅಂತ ಅರ್ಥ. ನೋಡಿ ಕಡಲೆ ತುಂಬ ತಣ್ಣದಿರಬೇಕು. ನಾವು ಮಿಕ್ಸಿ ಹಾಕೋದ್ರಿಂದವ ತುಂಬ ತಣ್ಣದಿರಬೇಕು. ಇಲ್ಲಾಂದರೆ ಮಿಕ್ಸಿ ಹಾಳಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ತುಂಬ ತಣಿಬೇಕು. ನೋಡಿ ನಾನು ಇವಾಗ ಫುಲ್ ತಣ್ಣದಿದೆ. ನಾನು ಮಿಕ್ಸಿಯನ್ನು ಮಾಡ್ಕೋತೀನಿ. ಸ್ವಲ್ಪ ಹಾಕಿ ಮಿಕ್ಸಿ ಮಾಡಿ. ತುಂಬ ಮಾಡೋರು, ನಾವು ಸ್ವಲ್ಪ ಮಾಡ್ತಾ ಇರೋದ್ರಿಂದ ಒಂದು ಟೈಮ್ ಮಾತ್ರ ನಾನು ಹಾಕ್ತಾಯಿದ್ದೀನಿ. ನೋಡಿ ತುಂಬ ತಣ್ಣದಿದೆ. ಇವಾಗ ನಾನು ಪೌಡ್ರನ್ನು ಮಾಡ್ಕೋತೀನಿ. ಯಾವ ಥರ ಪೌಡ್ರ್ ಮಾಡ್ಕೋಬೇಕು ಅಂತ ನಿಮಗೆ ತಿಳಿಸ್ತೀನಿ. ಎಷ್ಟು ನಯಸ್ಸಾಗಿ ನೋಡಿ ಇಷ್ಟೇ ಆಗೋದು. ಮಿಕ್ಸಿಲಾದರೆ ಇಷ್ಟೇ ಆಗುತ್ತೆ. ಬೇರೆ ಕಲ್ಲುಗಳಲ್ಲಾದರೆ ಇನ್ನೂ ಸ್ವಲ್ಪ ನಯಸ್ಸ ಬರುತ್ತೆ. ಸೊ ಇದನ್ನು ನಾನು ಅಳತೆಯನ್ನು ಮಾಡ್ಕೋತೀನಿ. ನೋಡಿ 1 ಕಪ್ ಆಗೋಷ್ಟು, 1 ಬೌಲ್ ಆಗೋಷ್ಟು ಹಿಟ್ಟು ನಮಗೆ ಸಿಕ್ಕಿದೆ ಅಲ್ವಾ. ಇದಕ್ಕೆ ನಾನು ಇಷ್ಟೇ ಆಗೋಷ್ಟು ಬೆಲ್ಲವನ್ನು ತಗೋತೀನಿ. ಬೆಲ್ಲ ಸ್ವಲ್ಪ ಕಪ್ಪು ಇದ್ದರೆ ಪಂಚಕಜ್ಜ ಕೂಡ ಸ್ವಲ್ಪ ಕಪ್ ಬರುತ್ತೆ. ಅದಕ್ಕೋಸ್ಕರ 2 ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾನು. ನೋಡಿ ಬೆಲ್ಲ ಸ್ವಲ್ಪ ಕಪ್ಪಿರೋದ್ರಿಂದ ಅರ್ಧ ಸಕ್ಕರೆಯನ್ನು ತೊಗೊಂಡಿದ್ದೀನಿ. ಇವಾಗ ದಪ್ಪ ತಳವಿರೋ ಒಂದು ಬಾಣಲೆಗೆ ನಾನು ಹಾಕ್ಕೋತೀನಿ. ಎಲ್ಲ ಹಾಕ್ಕೊಂಡು ಇದನ್ನು ಜಸ್ಟ್ ಕರಗೋ ಅಷ್ಟು ನೀರು ಕೂಡ ಹಾಕ್ಕೋತೀನಿ. ನೀವು ಪಾಕಕ್ಕೆ ಯಾವ ಥರ ಮಾಡ್ತೀರೋ ಅದೇ ಥರನೇ ಮಾಡ್ಕೋಬೇಕು. ನೋಡಿ ಇದು ಕರಗೋ ಅಷ್ಟು ನಾನು ನೀರು ಹಾಕ್ಕೋತೀನಿ. ಸಕ್ಕರೆ ಸುಮಾರಿಗೆ ಕರಗೋಲ್ಲ, ಬೆಲ್ಲ ಬೇಗ ಕರಗತ್ತೆ. ಅದಕ್ಕೋಸ್ಕರ ನಾವು ಸ್ವಲ್ಪ ಇದು ಮಾಡಬೇಕು, ಸೌಟಲ್ಲಿ ಕರಗಿಸ್ಬೇಕಾಗತ್ತೆ. ಇದು ಕೂಡ ಲೋ ಫ್ಲೇಮಲ್ಲಿ ಇಟ್ಕೊಳ್ಬೇಕು. ಇಲ್ಲ ಅಂದರೆ ಒಂಥರ ಕತ್ತೋಗುತ್ತೆ. ನೋಡಿ
ಇವಾಗ ಕರಗಿದೆ. ನಾನು ಹಿಟ್ಟು ಮತ್ತು ತೆಂಗಿನಕಾಯಿ ಮತ್ತು ಎಳ್ಳು ಕೂಡ 2-3 ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ನಮಗೆ ಹಾಕ್ಲಿಕ್ಕೆ ಈಸಿ ಆಗುತ್ತೆ ಅಂತ 3 ಒಟ್ಟಿಗೆ ಹಾಕ್ಕೊಂಡಿದ್ದೀನಿ ನಾನು. ನೋಡಿ ಚೆನ್ನಾಗಿ ಕುದೀತಾ ಇದೆ ಅಂದ ಮಾತ್ರಕ್ಕೆ ಪಾಕ ಬಂದಿದೆ ಅಂತ ಅಲ್ಲ. ಪಂಚಕಜ್ಜಾಯ ಪಾಕನೇ ಬೇರೆ ಥರ ಇರುತ್ತೆ. ನಾವು ನಾರ್ಮಲ್ಲಾಗಿ ಲಾಡುಂಡೆ ಮಾಡ್ತೀವಿ ಎಲ್ಲ ಮಾಡ್ತೀವಲ್ಲ, ಸೊ ಆ ಪಾಕ ಬರೋದಿಲ್ಲ ಪಂಚಕಜ್ಜಾಯಕ್ಕೆ. ಪಂಚಕಜ್ಜಾಯ ಮಾಡಲಿಕ್ಕೆ ತುಂಬ ಗಟ್ಟಿಯಾಗಿರಬೇಕು ಪಾಕ, ಅಂದರೆ ಮಾತ್ರ ಅದು ಹದ ಬರುತ್ತೆ. ಇಲ್ಲ ಅಂದರೆ ಪಂಚಕಜ್ಜಾಯ ಉಂಡೆ ಆಗಿಬಿಡತ್ತೆ, ಅಂದರೆ ಪಾಯಸದ ಥರ ಆಗಿಬಿಡತ್ತೆ. ಆಯಿತಾ? ನಾವು ಕರೆಕ್ಟಾಗಿ ರವೆ ಥರ ನಮಗೆ ಪಂಚಕಜ್ಜಾಯ ಬೇಕು ಅಂದರೆ ನಾವು ಗಟ್ಟಿಯಾಗಿ ಮಾಡ್ಕೋಬೇಕು. ಸೊ ಗಟ್ಟಿ ಆಗೋದ್ರಿಂದ ಎಷ್ಟು ಗಟ್ಟಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲ ತುಂಬ ಗಟ್ಟಿ ಆಗಿಬಿಟ್ರೆ ಅದು ನಮಗೆ ನೆಕ್ಸ್ಟ್ ಕಲಿಸ್ಲಿಕ್ಕೆ ಬರಲ್ಲ. ಹಿಟ್ಟಾಗಿ ಹಾಕೋ ತನಕನೇ ಅದು ಗಟ್ಟಿ ಆಗಿಬಿಡತ್ತೆ. ನೋಡಿ ಇವಾಗ ನಾನು ಒಂದ್ಸಲ ಪಾಕ ನೋಡ್ತಾ ಇದ್ದೀನಿ ಯಾವ ಥರ ಬಂದಿದೆ, ಎಲ್ಲಿವರೆಗೆ ಬಂದಿದೆ ಪಾಕ ಅಂತ. ಸೊ ಒಂದು ಇದರಲ್ಲಿ ನೀರು ಹಾಕಿ ಇಟ್ಕೊಂಡಿದ್ದೀನಿ ಫಸ್ಟೇ ಒಂದು ಬೌಲಲ್ಲಿ. ನೋಡಿ ಇದು ನೋಡಿದ ತಕ್ಷಣ ಗೊತ್ತಾಗುತ್ತೆ ಇದು ಪಾಕ ಬಂದಿಲ್ಲ ಅಂತ. ಜಸ್ಟ್ ಇದು ಒಟ್ಟುಗೂಡಿಸ್ಬೋದು. ನೋಡಿ ಎಲ್ಲ ಜಸ್ಟ್ ಸೇರಿಸ್ಬೋದು ಅಷ್ಟೇ, ಬಿಟ್ಟರೆ ಇದು ಪಾಕ ಬಂದಿಲ್ಲ. ಸೊ ಇದನ್ನು ನಾನು ತೆಗೆದು ಮತ್ತೆ ಅದಕ್ಕೆ ಹಾಕ್ತೀನಿ. ಈ ನೀರನ್ನು ಚೇಂಜ್ ಮಾಡ್ಕೋಬೇಕು. ನೋಡಿ ನಾನು ಮತ್ತೊಂದು ಸಲ ಹಾಕಿದ್ದೀನಿ. ಇವಾಗ ನೀಟಾಗಿ ನನಗೆ ಸೇರಿಸ್ಲಿಕ್ಕೆ ಬರ್ತಾಯಿದೆ. ಅಂದರೆ ಸೇರಿಸಿ ನಾನು ಇವಾಗ ಕೈಯಲ್ಲಿ ಹಿಡ್ಕೋತಾ ಇದ್ದೀನಿ. ನೋಡಿ ಕೈಯಲ್ಲಿ ಒಂದು ರೌಂಡ್ ಶೇಪ್ ಉಂಡೆ ಮಾಡ್ಬೋದು. ಉಂಡೆ ಮಾಡಲಿಕ್ಕೆ ಬಂದ ತಕ್ಷಣ ಅದು ಪರ್ಫೆಕ್ಟ್ ಪಾಕ ಆಗಿರಲ್ಲ. ನೋಡಿ ಕೆಳಗೆ ನಾನು ಬಿಡ್ತೀನಿ. ಸೊ ಇದು ಪರ್ಫೆಕ್ಟ್ ಅಲ್ಲ. ಇದನ್ನು ತೆಗೆದು ಮತ್ತೆ ಹಾಕ್ತೀನಿ. ಇನ್ನೊಂದು ರೌಂಡನ್ನು ಚೆಕ್ ಮಾಡ್ತೀನಿ ಯಾವ ಥರ ಬರುತ್ತೆ ಅಂತ ನಿಮಗೆ ತಿಳಿಸ್ತೀನಿ. ನೋಡಿ ಚೆನ್ನಾಗಿ ಪಾಕ ಬರ್ತಾ ಇದೆ. ಇದು ಪಾಕ ಮಾಡಲಿಕ್ಕೆ ಒಂದು 15 ನಿಮಿಷ ತಗೊಳ್ಳುತ್ತೆ. ನೋಡಿ ಇವಾಗ ಹಾಕ್ತಾ ಇದ್ದೀನಿ. ಇವಾಗ ಪರ್ಫೆಕ್ಟ್ ಪಾಕ ಬಂದಿದೆ, ನೀವು ನೋಡ್ತಾ ಇರ್ಬೋದು. ಸ್ವಲ್ಪ ತಣ್ಣದ ತಕ್ಷಣ ಆಲ್ರೆಡಿ ನಮಗೆ ರೌಂಡ್ ಶೇಪ್ ಉಂಡೆ ಕಟ್ಲಿಕ್ಕೆ ಬರ್ತಿತ್ತು ಅಲ್ವಾ. ಇವಾಗ ಏನು ಇವಾಗ ಟಣ್ ಅಂತ ಒಂದು ಸೌಂಡ್ ಬರಬೇಕು. ನಾವು ಪಾಕವನ್ನು ನೋಡಬೇಕಾದ್ರೆ ಉಂಡೆ ಕಟ್ಟಿ ನಾವು ಮೇಲಿಂದ ಅದನ್ನು ಕೆಳಗೆ ಬೀಳಿಸ್ಬೇಕು ಆ ನೀರೊಳಗೆ. ಆವಾಗ ಟಣ್ ಅಂತ ಒಂದು ಸೌಂಡ್ ಬರುತ್ತೆ. ಸೊ ಆವಾಗ ಪರ್ಫೆಕ್ಟ್ ಪಾಕ ಬಂದಿದೆ ಅಂತ ಅರ್ಥ. ನೋಡಿ ಟಣ್ ಅಂತ ಒಂದು ಸೌಂಡ್ ಬಂದಿದೆ. ಸೊ ಇವಾಗ ಪರ್ಫೆಕ್ಟಾಗಿ ಪಂಚಕಜ್ಜಾಯದ ಪಾಕ ಬಂದಿದೆ. ನೋಡಿ ಇವಾಗ ಪಾಕ ಬಂದಿದೆ. ನಾನು ಗ್ಯಾಸ್ ಆಫ್ ಮಾಡಿಕೊಂಡು ಎಲ್ಲ ಸೇರಿಸಿಟ್ಕೊಂಡಿದ್ನಲ್ಲ ಪೌಡರ್ನೆಲ್ಲವ, ಇವಾಗ ಅದಕ್ಕೆ ಹಾಕ್ತಾ ಇದ್ದೀನಿ. ಹಾಕಿದ ತಕ್ಷಣ ಕೈ ಮಗ್ಚಬೇಕು, ಇಲ್ಲ ಅಂದರೆ ಅಲ್ಲೇ ಗಟ್ಟಿ ಆಗ್ಬಿಡುತ್ತೆ. ಎಲ್ಲ ಸೇರಿ ಮಿಕ್ಸ್ ಮಾಡಬೇಕು, ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲ ಅಂದರೆ ಬೇಗ ಗಟ್ಟಿ ಆಗಿರೋದ್ರಿಂದ ಬೇಗ ಗಟ್ಟಿ ಆಗ್ಬಿಡತ್ತೆ. ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು. ಸೊ ಇದು ಕೈ ಬಿಡದೆ ತಿರುಚ್ತಾ ಇರಬೇಕು. ಸ್ವಲ್ಪ ಇದಾದರೂ ಗಟ್ಟಿ ಆಗಿಬಿಡತ್ತೆ, ಅದೇ ಶೇಪ್ ಆಗಿಬಿಡುತ್ತೆ, ಅಂದರೆ ಉದ್ರ ಆಗಲ್ಲ ಅಂತ. ನೋಡಿ ಕೈ ಬಿಡದೆ ಮಗ್ತಾ ಇರಬೇಕು. ಈಗ ನಾನು ಮತ್ತೊಂದು ಪ್ಲೇಟಿಗೆ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಉದ್ರಾಗಿದೆ, ಅದರಲ್ಲೇ ಇಟ್ಕೊಂಡು ತಿರ್ಸೋಕ್ಕಾಗಲ್ಲ. ಈಗ ನಾವು ಮತ್ತು ಪೌಡ್ರ್ ಮಾಡಬೇಕು, ಹುಡಿ ಮಾಡಬೇಕು ಅಂತ ನೋಡಿ ಈ ಥರ 2 ಕೈಯಲ್ಲೂ ಬಿಸಿ ಇರಬೇಕಾದ್ರೇ ಮಾಡಬೇಕು. ಗಟ್ಟಿ ಆದರೆ ಬರಲ್ಲ. ಈ ಥರ ಬಿಸಿ ಇರುವಾಗೆ ಮಾಡಿದ್ರೆ ಮಾತ್ರ ಅದು ಪೌಡ್ರ್ ಆಗುತ್ತೆ. ಸ್ವಲ್ಪ ಗಟ್ಟಿ ಕಾಳಿರುತ್ತೆ. ಈ ಥರ ಮಾಡೋದ್ರಿಂದ ಟೀ ಕುಡಿಬೇಕಾದ್ರೆಲ್ಲ ತಿಂತಾ ಇರ್ಬೋದು. ತುಂಬ ಚೆನ್ನಾಗಿ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ನೀವು ನೋಡ್ಬೋದು, ಎಷ್ಟು ಉದ್ರಾಗಿದೆ ಅಂತ. ನೋಡಿ ಮೇಲೆಲ್ಲ ಹಿಡ್ಕೊಂಡಿರತ್ತೆ, ಅದನ್ನೆಲ್ಲ ತೆಕ್ಕೋಬೇಕು. ತುಂಬ ಚೆನ್ನಾಗಿ ಬಂದಿದೆ ಪಂಚಕಜ್ಜಾಯ.
ನೋಡಿ ಎಷ್ಟು ಉದುರು ಆಯಿತು. ಫಸ್ಟ್ ಯಾವ ಥರ ಇತ್ತು ನೋಡಿ, ಇವಾಗ ಯಾವ ಥರ ಆಯಿತು ಅಂತ. ತುಂಬ ಚೆನ್ನಾಗಿ ಬಂದಿದೆ. ಬೆಲ್ಲ ಕಪ್ಪ ಇದ್ದರೆ ಸ್ವಲ್ಪ ಪಂಚಗಿಜ್ಜು ಕೂಡ ಸ್ವಲ್ಪ ಕಲರ್ ಬರಲ್ಲ, ವೈಟ್ ಕಲರ್ ಬರಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ನೋಡ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್, ಕಾಮೆಂಟ್, ಶೇರ್ ಮಾಡಿ. ನೀವು ಮಾಡಿ ಮನೇಲಿ ಯಾವ ಥರ ಬಂದಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.